ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಹುಸೇನ್ ಸಾಬ್ ಸುಳೇಕಲ್ ಅಂತ ಹೇಳಿಬಿಟ್ಟು. ನನ್ನ ಪ್ರಾಬ್ಲಮ್ ಏನನ್ನೋದಾದರೆ, ನಂದು ಸ್ಪೈನ್ ಕಾರ್ಡ್ ಪ್ರಾಬ್ಲಮ್ ಆಗಿ ನಾನು ಭಾಳ ಒಂದೂವರೆ ವರ್ಷ ಇಲ್ಲಿಂದ ಪರದಾಡ್ತಿದ್ದೆ. ಆ ಕಾರಣದ ರೀತಿಯಿಂದ ನಾನು ಸುಮಾರು ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು. ಆ ನಂತರ ನಮಗೆ ಹಿಂಗೆ ಕೊಪ್ಪಳದಲ್ಲಿ ಒಬ್ಬರು ನಮ್ಮ ಫ್ರೆಂಡ್ ಮುಖಾಂತರನೇ ಇಲ್ಲಿ ನಮ್ಮ ಭಾಗದೊಳಗೆ ಒಂದು KS ಹಾಸ್ಪಿಟ್ಲ್ ಐತಿ, ಅಲ್ಲಿ ಒಂದು ಸ್ವಲ್ಪ ವಿಸಿಟ್ ಮಾಡೋಣ, ಅವ್ರು ಏನು ಸಜೆಷನ್ ಕೊಡ್ತಾರ ಅದ್ರ ಮೂಲಕ ನಾವು ಟ್ರೀಟ್ಮೆಂಟ್ ವಿಚಾರ ನೋಡಿಕೊಂಡು ನಾವು ಬೇರೆ ಕಡೆ ಟ್ರೈ ಮಾಡೋಣ ಅಂತ ಕೇಳಿಪಟ್ಟೆ. ನಂತರ ಆಯಿತು ಅಂಥೇಳಿ ನಮ್ಮ ದೋಸ್ತನ ಕಡೆಯಿಂದ ಬಿಟ್ಟು ಬಂದ ನಂತರ ವಿಸಿಟ್ ಮಾಡಿದೆ. ಇಲ್ಲಿ ಬಂದ್ಬಿಟ್ಟು ಕೃಷ್ಣಮೂರ್ತಿ ಸರ್ ಅಂಥೇಳಿ ನ್ಯೂರಾಲಜಿಕ್ ಸರ್ಜನ್ ಅವರು ಬಿಟ್ಟಿದೆ. ಅವರು ಇಲ್ಲಪ್ಪ, ಭಾಳ ನಿಮ್ಗೆ ಪ್ರಾಬ್ಲಮ್ ಜಾಸ್ತಿ ಇದೆ, ನಿಮ್ಗೆ 10 ಪಾಯಿಂಟಿನವರೆಗೆ ಇದು ಸ್ಪೈನ್ ಕಾರ್ಡಿಂದು ಪ್ರಾಬ್ಲಮ್ ಜಾಸ್ತಿ ಇದೆ, ಹಾಕೋಬೇಡಿ, ಅದನ್ನೇ ಏನೈತೆ ನಾವು ಟ್ರೀಟ್ಮೆಂಟ್ ಸಕ್ಸಸ್ ಆಗ್ತದೆ, ತಲೆಗೊಡಿಸೋಬೇಡ್ರಿ ಅಂತ ಆಯಿತು. ಆಯ್ತು ಸರ್ ಅಂತ ಹೇಳ್ಬಿಟ್ಟು ನಾನು ಆಯುಷ್ಮಾನ್ ಕಾರ್ಡ್ ಕೇಳಿಬಿಟ್ರು. ನಂತರ BPL ಕಾರ್ಡ್ ಇದೆಯಾ ಅಂತ ಹೇಳಿ ರೇಷನ್ ಕಾರ್ಡ್ ಕೇಳಿದ್ರು. ನಂತರ ಎಲ್ಲ ಡಾಕ್ಯುಮೆಂಟ್ ತಲುಪಿಸಿದೆ. ಆ ಒಂದು ಡಾಕ್ಯುಮೆಂಟಿನ ಮೇಲೆ ನನಗೆ ಸರ್ಜರಿಗೆ ಒಪ್ಪಿದ್ರು. ಒಂದು ವಾರ ಟೈಮ್ ಕೇಳಿದ್ರು, ಇಂಥ ಟೈಮಿಗೆ ನಾವು ಕಾಲ್ ಮಾಡ್ತೀವಿ, ಆ ಸಮಯಕ್ಕೆ ಬಂದ್ಬಿಟ್ಟು ನೀವು ಅಡ್ಮಿಂಟ್ ಆಗ್ರಿ, ಸರ್ಜರಿ ಆಗುತ್ತಾ ಅಂತ ಕೇಳ್ಪಟ್ಟೆ. ನಂತರ ಓಕೆ ಅಂತ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಚೀಪ್ ಆ್ಯಂಡ್ ಬೆಸ್ಟ್ನಲ್ಲಿ ಬರೀ 30,000 ರೂಪಾಯಿ ಡೆಪಾಸಿಟ್ ಮಾಡಿಬಿಟ್ಟು ನನ್ನ ಸರ್ಜರಿ ಸಕ್ಸಸ್ ಮಾಡಿದರು. ಈಗ ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಇವತ್ತಿಗೂ ನಾನು ನೋಡಿಬಿಟ್ಟು ಸುಮಾರು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾರೆ. ಅವ್ರಿಗೆ ನಾನೇ ಸಜೆಸ್ಟ್ ಮಾಡ್ತಾಯಿದ್ದೀನಿ, ಅಲ್ಲಿ ಯಾಕೆ ಓಡಾಡ್ತೀರಿ, ಬೆಂಗಳೂರಿಗೆ ಸುಮಾರು ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಟ್ರು ನಮ್ಮ ದೋಸ್ತರೆಲ್ಲ ಇದೇ ಥರವಾಗಿ ಪ್ರಾಬ್ಲಮ್ನಲ್ಲಿ ಮಾಡ್ಸ್ಕೊಂಬಂದಿದ್ದಾರೆ. ಅವ್ರಿಗೆ ಇನ್ನೋವರೆಗೆ ಯಾವುದೂ ಕ್ಯೂರ್ ಆಗಿಲ್ಲ. ಈ ರೀತಿ ಒಂದು ಪ್ರಾಬ್ಲಮ್ ಜಾಸ್ತಿ ಇರೋ ಕಾರಣಕ್ಕಾಗಿ ನಾನೇ ಹೇಳಿದೆ, ಇಲ್ಲ ಅಲ್ಲಿ ಬೇಡ, ಇಲ್ಲಿ KS ಹಾಸ್ಪಿಟಲ್ ನಮ್ಮ ಭಾಗದೊಳಗೆ ಇದೆ, ಇಂಥ ಹಾಸ್ಪಿಟಲಿಗೆ ನಾವು ನಿಜವಾಗ್ಲೂ ನನ್ನ ನೋಡಿ ನಾನೇ ಒಂದು ಗ್ಯಾರಂಟಿ ಇದಕ್ಕೆ, ಆ ಕಾರಣಕ್ಕಾಗಿ ಬರ್ರಿ ಅಂಥೇಳಿ ಒಂದು 3-4 ಜನಕ್ಕೆ ನಾನೇ ಕಳಿಸಿದೆ. ಅವರೆಲ್ಲ ನನ್ನ ಥರನೇ ಆರಾಮಾಗಿ ಕ್ಯೂರ್ ಆಗಿದ್ದಾರೆ. ನನ್ನಷ್ಟು ನನಗೆ ಹೆಮ್ಮೆ ಅಂತ ಅನ್ಕೊತಾ ಇದ್ದೀನಿ. ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ, ಚೀಪ್ ಆ್ಯಂಡ್ ಬೆಸ್ಟ್ನಲ್ಲಿ ಇದೆ. ಎಲ್ಲ ನಾವು ಇನ್ಶೂರೆನ್ಸ್ನೂ ಕ್ಲೈಮ್ ಮಾಡ್ಕೊತಿದ್ದಾರೆ, ಬಟ್ ಅತಿ ಹೆಚ್ಚು ದುಡ್ಡಿನೂ ಏನು ಇದಿಲ್ಲ. ಇಲ್ಲಿ KS ಹಾಸ್ಪಿಟಲ್ನಲ್ಲಿ ಒಂದು ಸ್ಪೆಷಲ್ ಏನು ಅನ್ನೋದಾದರೆ, ಪ್ರತಿ ಒಂದು ವಾರ್ಡಿಗೆ ಒಂದು ಸಿಸ್ಟರ್ಲಿಂದ ಹಿಡಿದು ಪ್ರತಿ ಡಾಕ್ಟರ್ವರೆಗೆ ವರ್ಕರ್ಸ್ ಏನಿದ್ದಾರೆ ನೈಟ್ ಆ್ಯಂಡ್ ಡೇ ಭಾಳ ಅಂದರೆ ಭಾಳ ಜಾಸ್ತಿನ ನಮಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತಿದ್ದಾರೆ. ನಾವೆಲ್ಲ ಸರ್ಜರಿಗೆ ಇದು ಆದ ನಂತರ ನೈಟೆಲ್ಲ ಇವರು ಇರಬೇಕಾದ ನಂತರ ನೈಟ್ ಡಾಕ್ಟರ್ ಆಗಿರ್ಬೋದು, ಡೇ ಡಾಕ್ಟರ್ ಆಗಿರ್ಬೋದು, ಪ್ರತಿ ರೀತಿಯಲ್ಲಿಂದ ನಮ್ಗೆ ಭಾಳ ಸ್ಪಂದನೆ ಮಾಡಿದ್ದಾರೆ. ನಾವು ಅಡ್ಮಿಂಟ್ ಇಲ್ಲಿಂದ ಹಿಡಿದು ಡಿಸ್ಚಾರ್ಜ್ ಆಗೋವರೆಗೆ ಅತಿ ಜಾಸ್ತಿ ನಮ್ಗೆ ಇದು ಮಾಡ್ಕೊಂಡ್ಬಿಟ್ಟು ಏನು ಭಯ ಬೀಳಬೇಡಿ ಅಂಥೇಳಿ ನಮ್ಮ ನಿಮಿಷಕ್ಕೆ ಬಂದು ವಿಸಿಟ್ ಮಾಡೋವರು, 5-10 ನಿಮಿಷ 15-20 ನಿಮಿಷಕ್ಕೊಮ್ಮೆ ಬಂದು ಡಾಕ್ಟರ್ ಕೇಳೋರು, ಹೇಗಿದ್ದಾರೆ ಹೇಗಿಲ್ಲ, ಚೆನ್ನಾಗಿ ನಮ್ಮ ಬಗ್ಗೆ ಭಾಳ ಕಾಳಜಿ ವಹಿಸ್ಕೊಂಡು ನಮಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ನಾನೇ ಸಾಕ್ಷಿ, ಇವ್ರಿಗಿಂತ ಹೇಳೋದಕ್ಕಿಂತ ಹೆಚ್ಚಾಗಿ ಏನು ಸರ್ಜರಿ ನಾವು ಮಾಡಿಸ್ಕೊಂಡೆ. ನಾನು ಇಂಥ ಒಳ್ಳೊಳ್ಳೆ ನನಗೆ ಎಕ್ಸಲೆಂಟ್ ಡಾಕ್ಟರ್ ಅಂತೇಳಿ ಸಜೆಸ್ಟ್ ಮಾಡಿದ್ರು ನನಗೆಲ್ಲ ಉಡುಪಿ ಮಣಿಪಾಲ್ ಕಡೆ. ಆ ಮಟ್ಟಕ್ಕೆ ಹೇಳಿದಂಥದ್ದು ಇದು ಚೀಪ್ ಆ್ಯಂಡ್ ಬೆಸ್ಟ್. ಬರೀ 30,000ನಲ್ಲಿ ನಾನು ಡೆಪಾಸಿಟ್ ಮಾಡಿಬಿಟ್ಟು ಹಾಸ್ಪಿಟಲಿಗೆ ತೋರಿಸಿದೆ. ಇಲ್ಲೆಲ್ಲ ನನಗೆ ಸರ್ಜರಿ ಮಾಡಿದರು, ಭಾಳ ಗ್ಯಾರಂಟಿ ಕೊಟ್ಟು ಹೇಳಿದರು, ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಯಾರಾದರೂ ಬರಬೇಕಾದ್ರೆ ಏನು ಅನುಮಾನ ಮಾಡಬೇಡಿ, ಆರಾಮ್ಸೆ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ, ಒಳ್ಳೆ ಟ್ರೀಟ್ಮೆಂಟೇ ಇದೆ. ಧನ್ಯವಾದಗಳು. KS ಹಾಸ್ಪಿಟಲ್, ಯುವರ್ ಹೆಲ್ತ್ ಅವರ್ ಮಿಷನ್, ಹೊಸಪೇಟೆ ರೋಡ್, ಕೊಪ್ಪಳ.